ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನನ್ನ ಮೊದಲ ಮುಖ ಪರಿಚಯ. ಆದರೆ ನಾನು ತುಂಬ ವೀಡಿಯೋಗಳು ಹಾಕಿದ್ದೀನಿ, ರೀಲ್ಸು ವೀಡಿಯೋಗಳು ಹಾಕಿದ್ದೀನಿ. ಯಾವ ಭಾಷೆ ಅಂದರೆ ನನಗೆ ಒಂದು 4-5 ಭಾಷೆ ಗೊತ್ತು. ಅದು 4-5 ಭಾಷೆಯಲ್ಲಿ ನನಗೆ ಎಲ್ಲ ಭಾಷೆಗಳು ಒಂದು ಮುಕ್ಕಾಲು ಭಾಗ ನಾನು ಮಾತಾಡಬಲ್ಲೆ. ಅದರಲ್ಲಿ ಮುಖ್ಯವಾಗಿ ನಾನು ಕನ್ನಡನೇ ಜಾಸ್ತಿ ಮಾತಾಡೋದು. ಮತ್ತು ಯಾರಾದ್ರು ಸಿಕ್ಕಾಗ, ಪರಿಚಯಸ್ಥರು ಸಿಕ್ಕಾಗ, ಇಲ್ಲ ಟೂರಿಸ್ಟ್ಗಳು ಸಿಕ್ಕಾಗ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷು ಕೂಡ ಸ್ವಲ್ಪ ಮಾತಾಡ್ತೀನಿ. ನಾನು ಈ ವಿಡಿಯೋ ಮಾಡಬೇಕಾದ ಕಾರಣ ಇಷ್ಟೇ. ನಾನು 1,000 ಚಿಲ್ಲರೆ ವೀಡಿಯೋಗಳು ಮಾಡಿರ್ತೀನಿ. ಆ ವೀಡಿಯೋಗಳು ನೀವು ಸಹ ನೋಡಿರ್ತೀರ. ಆದರೆ ಆ ವೀಡಿಯೋಗಳು ವ್ಯೂವರ್ಸು ತುಂಬ ನೋಡೋರೆ, ಆದರೆ ಯಾರಂತ ಗೊತ್ತಿಲ್ಲ. ಹೊಸ ಪರಿಚಯ ಎಲ್ಲ ಮಿಕ್ಸು ವೀಡಿಯೋಗಳು ಮಾಡ್ತಾರೆ ಅಂತೇಳ್ಬಿಟ್ಟು ಕೆಲವ್ರು ಲೈಕ್ ಮಾಡ್ತಾರೆ, ಕೆಲವ್ರು ಲೈಕ್ ಮಾಡ್ತಾಯಿಲ್ಲ. ಮತ್ತು ಶೇರು ಮಾಡ್ತಾರೆ, ಕೆಲವರು ಕಾಮೆಂಟು ಮಾಡ್ತಾರೆ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ. ನನಗೆ ರೀಲ್ಸ್ ಮಾಡಬೇಕಂತ ಏನೂ ಹುಚ್ಚಿಲ್ಲ. ಆದರೆ ನನ್ನ ಜಾಬ್ ಬಂದು ಶಾಲೆ ಮಕ್ಕಳು ಕರ್ಕೊಂಡು ಹೋಗೋದು, ಸ್ಕೂಲ್ ವ್ಯಾನ್ ಓಡಿಸ್ತಾಯಿದ್ದೀನಿ. ಅದರಲ್ಲಿ ಬಂದು ಚಿಕ್ಕ ಮಕ್ಕಳು 1ನೇ ಕ್ಲಾಸಿಂದ ಒಂದು 10th ಓದೋ ಮಕ್ಕಳು ಪ್ರೀತಿಯಿಂದ ನನಗೆ ಅಂಕಲ್ ಅಂತ ಕರೆಯೋರು. ಇದೇ ನನ್ನ ಕ್ಯಾಪ್ಟನ್ ವ್ಯಾನ್ ಬ್ಲಾಗ್ಸ್ ಅಂತ ಅವರೇ ನಾಮಕರಣ ಮಾಡಿರೋದು ಮಕ್ಕಳು. ನನಗೆ ವಿಡಿಯೋ ಮಾಡಬೇಕನ್ನೋದು ಆಸೆ ಇಲ್ಲ. ಆದರೆ ಮಕ್ಕಳು ಹೇಳ್ತಾಯಿದ್ರು, ಅಂಕಲ್ ನೀವು ಬರೀ ಕಾಮಿಡಿ ನೋಡಿ ನಗ್ತಿರಲ್ಲ, ನಗಾಡ್ತಿರಲ್ಲ, ನೀವು ಯಾಕೆ ಮಾಡಬಾರ್ದು, ಮಾಡಿ ಚೆನ್ನಾಗಿರ್ತದೆ, ಎಲ್ಲರೂ ನಿಮಗೆ ಹೋಪ್ ಕೊಡ್ತಾರೆ. ಅದು ಒಂದು ಫಸ್ಟ್ ಸರಿ ನಿಮಗೆ ಅದು ಆಗಲ್ಲ. ಹೋಯ್ತಾ ನಿಮಗೆ ವ್ಯೂವರ್ಸ್ ಜಾಸ್ತಿ ಆಯ್ತದೆ, ಲೈಕ್ ಕೊಡ್ತಾರೆ, ಕಾಮೆಂಟ್ ಮಾಡ್ತಾರೆ, ನೀವು ನಿಮ್ಮ ಪ್ರತಿಭೆನ ತೋರಿಸ್ಬೋದು, ಮಾಡಿ ಅಂಕಲ್ ಅಂತ ತುಂಬ ಕೇಳ್ಕೊಂಡ್ರು. ಹೌದು, ಆ ಮಕ್ಕಳಿಂದನೇ ನನಗೆ ಇಷ್ಟೆಲ್ಲ ಗೊತ್ತಾಗಿದ್ದು. ಇನ್ನು ಮುಂದಕ್ಕೆ ಹಾಕೋ ವೀಡಿಯೋಗಳನ್ನ ನಾನು ಚೆನ್ನಾಗಿ ಒಳ್ಳೆ ವೀಡಿಯೋಗಳು ಮಾಡಿ ಹಾಕ್ಬೇಕಂತ ಆಸೆ ಐತೆ. ಆದರೆ ನನಗೆ ಒಳ್ಳೆಯ ಕ್ಯಾಮ್ರಾಮ್ಯಾನು ಮತ್ತು ನನಗೆ ಫ್ರೆಂಡ್ಸು ಸಿಕ್ಕರೆ ನಾನು ಒಳ್ಳೆಯ ವೀಡಿಯೋ ಮತ್ತು ಒಳ್ಳೆ ಕಾಮಿಡಿ ಎಲ್ಲ ಥರದ್ದು ವೀಡಿಯೋಗಳು ಮಾಡಬೇಕಂತ ತುಂಬ ಆಸೆ ಐತೆ. ನನ್ನ ಪ್ರೋತ್ಸಾಹಿಸಿ ನಾನು ಅಷ್ಟೇ ಕೇಳ್ಕೊತಾ ಇರೋದು. ಥ್ಯಾಂಕ್ಸ್.